ಹಾಯ್ 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 ಮಗ ಹಾಯ್. ಎಷ್ಟು ಆಯ್ತು? ಬರೀ 100 ಆಯ್ತು ಮಗ. ಜಾಸ್ತಿ ಆಗಿ ಸೂಸು ಮಾಡ್ಕೊಂಡ್ಬಿಡ್ತಾನ. ಏಯ್ ಕ್ಲಾಸ್ಗೆ ಎಷ್ಟೊತ್ತಲೆ ತಿಂತೀರಾ ಮಗ ನೋಡೋ ಜಿಲೇಬಿ. ಕರಿಯ ಶಿಷ್ಯ ಕೊಡೋಣ ಅವಳಿಗೊಂದು ಒಳ್ಳೆ ಗುಲಾಬಿ. ನೀವು ಅಡ್ಮಿಷನ್ ಯಾವ ಕ್ಲಾಸ್? ಫಸ್ಟ್ ಇಯರ್ ಬಿಕಾಮ್. ಮಗ ಇವಳನ್ನ ಚಮಕಾಯಿಸೋಣ ಇಲ್ಲ ಚಿಂದಿ ಉಡಾಯಿಸೋಣ? ಜಿಲೇಬಿ ನೋಡಕ್ ಒಂಥರ ಡಿಫ್ರೆಂಟ್ ಆಗಿದೆ, ಏನಾದ್ರೂ ಡೀಸೆಂಟ್ ಆಗಿರೋ ಕೆಲಸ ಕೊಡು. ಡೀಸೆಂಟ್ ಸ್ಕಿಪ್ ಮಾಡು. ಸ್ಕಿಪ್ಪಿಂಗ ರೋಪೇ ಇಲ್ಲ. ಈ ಶೇಪ್ಗೆ ರೋಪ್ ಇಲ್ದಿರ ಸ್ಕಿಪ್ ಮಾಡಿದ್ರೆ ಕಾಣೋ ಮಜಾ. ಏಯ್ ಸ್ಕಿಪ್ ಮಾಡು. ಈ ನನ್ ಮಗ ಏನೋ ಸ್ಕಿಪ್ಪಿಂಗ್ ಏನೇ ಸ್ಲಿಪ್ ಆಗ್ಬಿಟ್ಟ. ಏಯ್ ಹೇಳ ಮೇಲೆ ಮಗ, ನಾನೊಂದ್ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡ್ ಬರ್ತೀನಿ. ಹೇಳು. ಇದ್ಯಾವ್ದು ಗುರು ಇದು? ಹೊಸ ಚಂಪಾಕಲಿ? ಇದು ಚಂಪಾಕಲಿ ಅಲ್ಲ ಕಣ, ಯಾವ್ದೋ ಹೊಸ ಅನಾರ್ಕಲಿ. ಯಾವ್ದೇ ಕೆಲಸ ಮಾಡಿದ್ರು ಅರ್ಧಂಬರ್ಧ ಮಾಡಬಾರ್ದು. ಈಗ ಅವಳು ನಿಲ್ಸಿರೋ ಸ್ಕಿಪ್ ನ ನೀನ್ ಕಂಟಿನ್ಯೂ ಮಾಡು. 25 ಸ್ಕಿಪ್ಪಿಂಗ್ ಹೊಡೆ. ಅವ್ನ್ ಯಾರ್ ಮಗ ಅಂತ ಗೊತ್ತೇನು? IAS ಆಫೀಸರ್ ಮಗ ಆದ್ರೇನು, ಮಿನಿಸ್ಟರ್ ಮಗ ಆದ್ರೇನು, ಎಲ್ಲಾ ಕಾಲೇಜಲ್ಲೂ ರ್ಯಾಗಿಂಗ್ ಬ್ಯಾನ್ ಆಗಿದ್ದು ರ್ಯಾಗಿಂಗ್ ಮಾಡ್ತಾವನವನು. ವೆಂಕಿ ಯಾಕೋ ಹೊಡೆದಾಡ್ತಾ ಇದಾರೆ? ಇರಬಾರ ಜಾಗದಲ್ಲಿ ಇರುವೆ ಬಿಡ್ಕೊಂಡ್ರೆ ಹಿಂಗೆ ಆಗೋದು. ಅಂದ್ರೆ ರಾಗ್ ಮಾಡ್ದ ಅದಕ್ಕೆ ವಂಚ್ತಾವನೆ. ಸರಿ, ಇವಳು ಯಾರು? ಗೊತ್ತಿಲ್ಲ, ಬಾ ಪರಿಚಯ ಮಾಡ್ಕೊಳ್ಳೋಣ. ನಡಿ. ಥ್ಯಾಂಕ್ ಯು ಸೋ ಮಚ್. ಹೇ ಪರವಾಗಿಲ್ಲ ಬಿಡು. ಎಕ್ಸ್ಕ್ಯೂಸ್ ಮೀ, ನ್ಯೂ ಅಡ್ಮಿಷನ್? ಹೌದು, ಫಸ್ಟ್ ಇಯರ್ ಬಿಕಾಮ್. ಓ, ನಮ್ ಕ್ಲಾಸೇ. ಏಯ್, ನಾನ್ ನಿನ್ನ ಟೆನ್ಷನ್ ಅಲ್ಲಾಗ್ಲಿ ಇಂಟೆನ್ಷನ್ ಆಗ್ಲಿ ಹೊಡಿಲಿಲ್ಲ. ನೀನ್ ಮಾಡಿದ ತಪ್ಪು, ಅದಕ್ಕೆ ಹೊಡೆದೆ. ಐ ಆಮ್ ಸಾರಿ ಅಜಯ್. ಸಾರಿ ನನ್ಗಲ್ವೋ, ಅಲ್ಲಿ ಕೇಳು. ಬೈ ದ ವೇ, ಐ ಆಮ್ ಗೀತಾ. ಐ ಆಮ್ ಅರುಂಧತಿ. ನೈಸ್ ಮೀಟಿಂಗ್ ಯು. ಐ ಆಮ್ ಸಾರಿ. ಇಟ್ಸ್ ಓಕೆ. ಕ್ಲಾಸ್ಗೆ ಹೋಗೋಣ. ಟಾಯ್ಲೆಟ್ ಕೊಡ್ತೀನಿ ಕಣ. ಓಕೆ, ಹೋಗ್ಬಾ, ಒಳ್ಳೇದಾಗಲಿ. ಬೈ ದ ಬೈ, ನಾನು ವೆಂಕಿ ಅಂತ. ನೈಸ್ ಟು ಮೀಟ್ ಯು.
ಟ್ರ್ಯಾಕ್ ಮಾಡೋರ್ಗೆ ಅಜಯ್ ಸರಿಯಾಗಿ ಪಾಠ ಕಲಿಸ್ತಾ, ಹಾಗೆ ಆಗ್ಬೇಕು. ಏನ ಮಗ ಅಲ್ಲ. ಸಾರಿ ಕಂಟಿನ್ಯೂ ಸಾರಿ ಮಗ. ಏನು ಲೈಬ್ರರಿಗೆ ಬಂದ್ಬಿಡಿದ್ಯಾ? ನಿನ್ನೆ ನೋಡೋಣ ಅಂತ ಬಂದೆ ಮಗ. ಹಂಗೆ ನಮ್ಮ ಕಾಲೇಜ್ ಲೈಬ್ರರಿನೂ ನೋಡ್ದಂಗೆ ಆಯ್ತು. ಇರ್ಲಿ ಬಿಡು. ಗೀತಾ ಸಿಕ್ಕಿದ್ಲು, ಮಾತಾಡ್ದೆ. ಏನ್ ಮಾತಾಡ್ದೆ? ಅರುಂಧತಿ ಜೊತೆ ಬರೋ ಆ ಬೈಕ್ ಹುಡುಗ ಯಾರು ಅಂತ ಹೇಳಿದ್ಲು. ಯಾರಂತೋ? ಏನ್ ಹೇಳಿದ್ಲು? ಹೋಗ್ಲಿ, ಬೇಡ ಬಿಟ್ಬಿಡು ಮಗ. ಏಯ್ ಹೇಳೋ ಮಗ. ಅವನು ಬೇಡ ಮಗ. ಏಯ್ ಇರ್ಲಿ ಹೇಳೋ. ಅದು ನೀನ್ ಅನ್ಕೊಂಡ್ರಂಗೆ ಅವನು ಅರುಂಧತಿ ಬಾಯ್ ಫ್ರೆಂಡ್ ಅಲ್ಲ. ಮತ್ತೆ ಅವನು ನನ್ ಮಗನ ಹೇಳಲ್ಲ. ಅವನು ಅವಳು ಕಸಿನ್ ಬ್ರದರ್ ಅಂತೆ. ಅವಳು ದೊಡ್ಡಪ್ಪನ್ ಮಗ ಅಂತೆ. ಲವ್ ಮಾಡು ಅಂತ ಹಿಂದೆ ಬಿದ್ಬಿಟ್ಟಿದ್ದಾನೆ ಅವನು. ರೋಸ್ ಹಿಡ್ಕೊಂಡು ತುಂಬಾ ಕಾಟ ಕೊಡ್ತಿದ್ದಾನೆ. ಇವತ್ ನೋಡಿದ್ರೆ ಫಿಲ್ಮಿಗ್ ಬಾ, ಇಲ್ಲಾಂದ್ರೆ ಆಸಿಡ್ ಹಾಕ್ತೀನಿ ಅಂತಿದ್ದಾನೆ. ನೋಡೆ ಪ್ಲೀಸ್ ಬಾರು, ನನಗೆ ಹೆಲ್ಪ್ ಮಾಡೋರು ಪ್ಲೀಸ್. ಇದು ಲವ್ವಾ? ಆಸಿಡ್ ಹಾಕಿದ್ರೆ ಲವ್ ಬರತ್ತಾ? ಯಾವತ್ತು ಪ್ರೀತಿಯಿಂದ ಗೆಲ್ಬೇಕು. ಭೀತಿ ಹುಡ್ಸಿ ಪ್ರೀತಿ ಗೆಲ್ಲಕ್ಕಾಗಲ್ಲ, ಗೊತ್ತಾಯ್ತಾ? ನೋಡೋ, ಇನ್ನು ನೀನ್ ಓದ್ತಾ ಇದ್ಯಾ, ಕೈಯಲ್ಲಿ ಕೆಲ್ಸ ಇಲ್ಲ, ಜೇಬಲ್ ದುಡ್ಡಿಲ್ಲ, ಇವಳನ್ ಸಾಕೋ ಕೆಪಾಸಿಟಿನೂ ಇಲ್ಲ. ಆದ್ರೂ ನಿನಗ್ ಲವ್ವಾ? ಇವಳು ಕೇಳೋ ಒಂದು ಡ್ರೆಸ್ ಕೊಡ್ಸಕ್ಕಾಗತ್ತಾ ನಿನ್ಗೆ? ಅವಳು ಅಂದ್ರೆ ನನ್ಗೆ ಸಾಯೋಷ್ಟು ಪ್ರೀತಿ. ನಿನಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು. ಅವಳು ಐ ಲವ್ ಯು ಟು ಅನ್ನೋವರೆಗೂ ಕಾಯ್ಬೇಕು. ಅದನ್ ಬಿಟ್ಟು ಆಸಿಡ್ ಹಾಕ್ತೀನಿ, ಚೂರಿ ಹಾಕ್ತೀನಿ ಅಂತ ಹೆದರ್ಸಿದ್ರೆ ಯಾವ ಹುಡುಗಿಗೂ ಲವ್ ಬರಲ್ಲ. ಸೈಡ್ ಬನ್ನಿ. ಏನಿದು ಇಷ್ಟೊಂದು ಜನ ಸೇರ್ಕೊಂಡಿದ್ರ ಇಲ್ಲಿ? ಏನಾಯ್ತು ಸರ್? ನೋಡಿ ಸರ್, ಈ ರಾಸ್ಕಲ್ ಇವಳನ್ನ ಲವ್ ಮಾಡ್ತಾ ಇದ್ದಾನಂತೆ. ಒಪ್ಲಿಲ್ಲ ಅಂದ್ರೆ ಆಸಿಡ್ ಹಾಕ್ತಾನಂತೆ ಸರ್. ಎಷ್ಟೋ ಧೈರ್ಯ ನಿನ್ಗೆ? ನಿಮ್ ತಾಯ್ದಿಂದ ಕಷ್ಟಪಟ್ಟು ಕೈಯಲ್ಲಿ ಬುಕ್ ಕೊಟ್ಟು ಕಾಲೇಜ್ಗೆ ಹೋಗ್ಲು ಅಂತ ಹೇಳಿದ್ರೆ ನೀವು ಬುಕ್ನ ಬಿಸಾಕ್ಬಿಟ್ಟು ಆಸಿಡ್ ಪೆನಾಯಿಲ್ ಅನ್ಕೊಂಡು ಹುಡುಗಿರಿಂದ ಅಲಿತಾ ಇದ್ದೀರಾ. ನೀನೇನು ಆಸಿಡ್ ಮಾರೋ ಏಜೆಂಟೇನಾ? ನಡೆಯೋ ಕಾಲೇಜ್ಗೆ. 100 ಟಾಯ್ಲೆಟ್ ಇಂದ ತೊಳಿಸಿ ನಡೆಯೋ. ಸರ್ ಅದು ಆಗಲ್ಲ ಸರ್. ನಾನು ಅವಳು ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ತಗೊಂಡ್ ಹೊಡೆದು ಬಿಡ್ತೀನಿ. ಫೇಸ್ಬುಕ್ ಅದು ಇದು ಅನ್ಕೊಂಡು ಎಲ್ಲಾರು ಹಾಳಾಗೋಗ್ತಾ ಇದ್ದೀರಾ. ಲೇ, ಟೆಕ್ಸ್ಟ್ ಬುಕ್ ಓದ್ರು. ಸಾರಿ ಸರ್. ಅದನ್ನ ಬಿಟ್ಬಿಟ್ಟು ರಾತ್ರಿ ಎಲ್ಲ ನನ್ನ ಮಗಂದು ಕಂಪ್ಯೂಟರ್ ಮುಂದೆ ಹುಡುಗಿರ್ ಫೋಟೋ ನೋಡ್ಕೊಂಡು ಸಾಯ್ತಾ ಇದ್ದೀರಾ. ಸಾರಿ ಸರ್. ಏನ್ ಸಾರಿನೂ ಇಲ್ಲ, ಮೋರಿನೂ ಇಲ್ಲ. ನಾಳೆ ಬೆಳಿಗ್ಗೆ ನಿಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಪ್ರಿನ್ಸಿಪಾಲ್ ಮುಂದೆ ನಿಂತಿರ್ಬೇಕು, ಗೊತ್ತಾಯ್ತಾ? ಇಲ್ಲಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ ನಿನ್ನ. ಶಿಸ್ತಿರ್ಬೇಕು, ಶಿಸ್ತು ಕಾಲೇಜಲ್ಲಿ. ಹೋಗಿ ಅವ್ರವ್ರ ಕ್ಲಾಸ್ಗೆ ಹೋಗಿ. ಹೇ, ಮತ್ತೇನು ಅವಳಿಂದ ಹೋಗ್ತಾ ಇದೆಯಾ? ಹೋಗಿ ಈ ಕಡೆ ಹೋಗ್. ತಿರ್ಗಾ ಅವಳಿಂದನೇ ಹೋಗ್ತಾವನೆ ನಾನ್ ಸೆನ್ಸ್ ತಂದು. ತಗೊಳ್ಳೋ. ಲೋ ಮಗ, ಇನ್ನು 5 ಸೆಕೆಂಡ್ ಲೇಟ್ ಆಗಿದ್ದಿದ್ರು ಅವಳ ಕೈ ಫಿಂಗರ್ ಪ್ರಿಂಟು ನಿನ್ ಕೆನೆ ಮೇಲೆ ಪ್ರಿಂಟ್ ಆಗಿರ್ತಿತ್ತು. ಮುಚ್ಕೊಂಡಿರ್ತೀಯಾ? ಯಾಕೆ? ಅವ್ನು ಯಾವನೋ ಗುಬಾಡ್ ನನ್ನ ಮಗ ಆಸಿಡ್ ಎಡ್ಸ್ತೀನಿ ಅಂದ್ರೆ ಯಾವ ಹುಡುಗಿ ತಾನೇ ಸುಮ್ಮನೆ ಇರ್ತಾಳೆ? ಹಾಗಾದ್ರೆ ಹೋಗಿ ಪ್ರಪೋಸ್ ಮಾಡೋ. ಯಪ್ಪ, ಈಗಾಗಲೇ ಅವಳು ಈಟಾಗಿ ರೋಸ್ಟ್ ಆಗಿದ್ದಾಳೆ. ನಾನೇನಾದ್ರೂ ರೋಸ್ ಇಟ್ಕೊಂಡು ಹೋದ್ರೆ ನನ್ನನ್ನು ಸೇರಿಸಿ ರೋಸ್ಟ್ ಮಾಡ್ತಾಳೆ. ಸರಿ, ಯಾವಾಗ ಪ್ರಪೋಸ್ ಮಾಡ್ತೀಯಾ? ಇಲ್ಲ ಮಗ, ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ. ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ. ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ನಿನ್ನ ಪ್ರಪೋಸಲ್ನ ಅವಳು ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಅಂದ್ರೆ ನನ್ನ ಲವ್ ಹಂಗೆ ಇರುತ್ತೆ, ಆದರೆ ಒನ್ ಸೈಡ್ ಆಗಿರುತ್ತೆ. ಹಲೋ, ಎಸ್ ಸರ್, ಇಲ್ಲೇ ಕನಕಪುರ ಜೊತೆ ಇದ್ದೀವಿ ಸರ್.
ತಪ್ಪಿಸ್ಕೊಂಡ್ಬಿಟ್ಟ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ನೋಡಿ, ಎಲ್ಲಾ ಕಡೆ ಸರ್ಚ್ ಮಾಡಿ. ಅವನಿದ್ರೆ ಹೇಳ್ಕೊಂಡ್ ಬನ್ನಿ. ಕಮ್ ಆನ್, ಸರ್ಚ್. ಹಲೋ, ಯಾರು ಬೇಕಾಗಿತ್ತು ನಿಮ್ಗೆ? ಅಜಯ್ ನಿಮ್ಮಗ ತಾನೆ? ಹೌದು. ಯಾಕೆ? ಒಬ್ಬನ್ನ ಶೂಟ್ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇಲ್ಲ, ನನ್ ಮಗ ಅಂತವನಲ್ಲ. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಲಕ್ಷ್ಮಿ, ಸುಮ್ನೆ ಇರು, ಗಾಬರಿ ಆಗ್ಬೇಡ. ಇನ್ಸ್ಪೆಕ್ಟರ್, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ನೋಡಿ, ಅರೆಸ್ಟ್ ವಾರೆಂಟ್ ಇದೆ ಸರ್. ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ ಅವನು. ಶಿಟ್. ನೋಡಿ, ಆದಷ್ಟು ಬೇಗ ನೀವೇ ಅವನ್ನ ಸ್ಟೇಷನ್ ಕರ್ಕೊಂಡ್ ಬಂದು ಸರೆಂಡರ್ ಮಾಡಿಸಿದ್ರೆ ನಿಮ್ ಮಗ ಸೇಫ್ ಆಗಿ ಉಳಿತಾನೆ. ಇಲ್ಲ ಇದೇ ರೀತಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರೆ ನನ್ನ ಕೈಲೇ ಎನ್ಕೌಂಟರ್ ಆಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ಏನ್ರಿ ಇದೆಲ್ಲ? ಏನಾದ್ರೂ ಮಾಡ್ಬಿಟ್ರೆ ಎನ್ಕೌಂಟರ್ ಅಂತೆಲ್ಲ ಹೇಳ್ತಿದ್ದಾರೆ. ಅಂತದ್ದೇನು ಆಗೋದಿಲ್ಲ, ನನ್ನ ಮಗ ಅಂತವನಲ್ಲ. ನೋಡು, ನಾನು ನಮ್ಮ ಅಡ್ವೊಕೇಟ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ನೀನು ಧೈರ್ಯವಾಗಿರು. ಅಷ್ಟ್ರಲ್ಲಿ ಏನಾದ್ರೂ ಏನು ಗಾಬರಿ ಆಗ್ಬೇಡ ಅಂತ ಹೇಳದ್ನಲ್ಲ. ಏನೋ ಮಂಜುನಾಥ, ಇದು ಎಷ್ಟು ವಿಚಿತ್ರ ನೋಡು. ಇಷ್ಟು ದಿವಸ ನಾವಿಬ್ರು ಬಿಸ್ನೆಸ್ ಅಲ್ಲಿ ಭೇಟಿ ಮಾಡ್ತಾ ಇದ್ವಿ. ಮುಂದೊಂದಿನ ನಾವಿಬ್ರು ಸಂಬಂಧಿಕರಾಗ್ತೀವಿ ಅಂತ ಏನಾದ್ರೂ ನಮ್ಗೆ ಗೊತ್ತಿತ್ತ? ನನಗಂತೂ ಗೊತ್ತಿರಲಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಿದೆಯಾ? ನಮಗೂ ಅಷ್ಟೇ. ನಮ್ಮ ಮಗಳು ನಿಮ್ ಮನೆ ಸೊಸೆ ಆಗ್ತಿರೋದು ತುಂಬಾ ಸಂತೋಷವಾಗ್ತಿದೆ. ಗಿರಿಜಾ, ಕರಿಯವಣ್ಣ. ಅರು ಬಾಮ್ಮ. ಕೂತ್ಕೊಮ್ಮ, ತಗೊಳ್ಳಿ. ಹೇಗಪ್ಪ ಹುಡುಗಿ, ಓಕೆನಾ? ಓಕೆ. ಏನಪ್ಪ ಮಂಜುನಾಥ, ಆದಷ್ಟು ಬೇಗನೆ ಪುರೋಹಿತರ ಕರೆಸಿ ಮುಹೂರ್ತ ಗೊತ್ತು ಮಾಡ್ಬೋಣ. ಅಂಕಲ್, ಒಂದ್ ನಿಮಿಷ. ನಾನು ಇವತ್ತು ಸ್ವಲ್ಪ ಮಾತಾಡ್ಬೋದಾ? ಸ್ವಲ್ಪ ಯಾಕಪ್ಪ, ಪೂರ್ತಿನೇ ಮಾತಾಡು. ಅರು, ಕರ್ಕೊಂಡು ಹೋಗು. ಅರು, ಕರ್ಕೊಂಡು ಹೋಗಮ್ಮ. ಅರುಂಧತಿ, ಆಕ್ಚುಲಿ ಒಂದ್ ನಿಮಿಷ. ಓಕೆ. ಅರುಂಧತಿ ನನ್ನ ಅಷ್ಟೊಂದು ಇಷ್ಟಪಡ್ತಾಳ? ಹೌದು ಕಣ. ಅವಳನ್ನ ಮದುವೆ ಮಾಡ್ಕೊಳಕ್ ಬಂದಿರೋ ಹುಡುಗನಿಗೆ ನೇರವಾಗಿ ನಿನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅವಳು ತನ್ನ ಪ್ರೀತಿನೆಲ್ಲ ನಿನ್ಗೆ ಹೇಳ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸಿಟ್ ಆಗಿದ್ದಾಳೆ. ಅವಳಿಗೆ ಒಂದೇ ಒಂದ್ಸತಿ ಫೋನ್ ಮಾಡೋ, ತುಂಬಾ ಖುಷಿ ಆಗ್ತಾಳೆ. ಫೋನ್ ತಗೋ. ಬೇಡ ಕಣೋ, ನಾನು ಇವಾಗಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಫೋನ್ ಮಾಡಿದ್ರೆ ಅವಳಿಗೆ ಖಂಡಿತವಾಗ್ಲೂ ಖುಷಿ ಆಗಲ್ಲ. ಓಕೆ, ಇದೆಲ್ಲ ಹೇಗಾಯ್ತು? ದೊಡ್ಡಯ್ಯ, ಇದೇ ನಾವು ಮಾಡ್ತಾರೋ ಹೊಸ ಪ್ರಾಪರ್ಟಿ. ಇದನ್ನೇ ನೀನ್ ಮಾರ್ಕೆಟ್ ಮಾಡ್ಬೇಕಾಗಿರೋದು. ಕರೆಕ್ಟ್ ಆಗಿ ಲೇಔಟ್ ನ ಸ್ಟಡಿ ಮಾಡ್ಬಿಡು. ಓಕೆ? ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಕ್ಯಾಲ್ಕುಲೇಷನ್ ಮಿಸ್ ಮಾಡಬಾರ್ದು. ತಡಿ ಗಣೇಶ್, ಅಜಯ್ ಅವ್ರಿಗೆ ಡೀಟೇಲ್ಸ್ ಕೊಡಿ. ಓಕೆ ಸರ್.
ಗಣೇಶ್ ಅಂತ ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡ್ಬಿಡು. ಆಯ್ತು ಮಗ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನ್ ಮಗ ಅಡ್ವಾನ್ಸಾ? ಒಳ್ಳೆ ವ್ಯವಹಾರ ಕುದುರ್ಸಿದ್ಯಾ ಬಿಡು. ತಗೋ ಇದು ನಿನ್ ಕಮಿಷನ್. ನನಗ ತಗೋ ಮಗ. ಇಷ್ಟೊಂದು ದುಡ್ಡ? ಹಾ, ಇನ್ನು ಮುಂದೆ ನೋಡ್ತೀಯ ದುನಿಯಾ. ತಗೋ ತಗೋ. ಅರುಂಧತಿ, ನಿನ್ನ ಹತ್ರ ಬರೋ ಕಾಲ ಹತ್ರ ಬರ್ತಾ ಇದೆ. ಅಜಯ್, ಮೊನ್ನೆ ಅಷ್ಟೇ ಆ ಲಿಟಿಗೇಷನ್ ಪ್ರಾಪರ್ಟಿ ಸಾಲ್ವ್ ಮಾಡ್ಕೊಂಡ್ ಬಂದಿದ್ವಲ್ಲ, ಅಲ್ಲಿ ಮತ್ತೆ ಏನೋ ತಕರಾರು ಶುರು ಮಾಡಿದಾರೆ ಕಣ. ಬಾರೋ ಒಂಚೂರು ಹೋಗಿ ನೋಡ್ಕೊಂಡ್ ಬರೋಣ. ಸರಿ ನಡಿ. ಏಯ್ ನೋಡೋ, ಇನ್ನೊಂದು ವಾರದೊಳಗಡೆಗೆ ಎಲ್ಲ ಕೆಲಸನೂ ಮುಗಿಬೇಕು. ಮತ್ತೆ ಸುತ್ತಲೂ ಕಾಂಪೌಂಡ್ ಹಾಕಿ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ಬೇಕು. ಅರ್ಥ ಆಯ್ತಾ? ಆಯ್ತಾ. ಲೇ ಮೆಡ್ಡಾ, ಈ ಪ್ರಾಪರ್ಟಿನ ನಾನು ಪರ್ಚೇಸ್ ಮಾಡಿದೀನಿ. ಲ್ಯಾಂಡ್ ಲಾರ್ಡ್ ಹತ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಪೇಪರ್ಸ್ ತಗೊಂಡ್ ಬಂದಿದ್ದೀನಿ. ನಿಂದೇನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ತಗೊಂಡ್ ಬಾ. ನಂದಿದು ಪ್ರಾಪರ್ಟಿ. ನೋಡೋ, ನನ್ನ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ. ನಾನು ದುಡ್ಡು ಕೊಟ್ಟೆ ನಮ್ಮ ಅಗ್ರಿಮೆಂಟ್ ಹಾಕೊಂಡಿರೋದು. ಲೈ, ನೀನ್ ಕೇಳಿದ ತಕ್ಷಣ ತೋರ್ಸಕ್ಕಾಗಲ್ಲ. ಏಯ್, ಸುಮ್ನೆ ತಕರಾರು ಮಾಡ್ಬೇಡ. ಸೈಲೆಂಟ್ ಆಗಿಲ್ಲಿಂದ ನ್ಯೂಟ್ಲಾಗು. ಲೈ, ಈ ಮೆಡ್ಡಂಕ ನ್ಯೂಟ್ಲಾಗೋ ಅಂದವ್ರೆಲ್ಲ ಈ ಪ್ರಪಂಚದಿಂದನೇ ನ್ಯೂಟ್ಲಾಗವ್ರೆ. ಅದ್ರ ಲೆಕ್ಕ ತಕೊಂಡ್ರೆ 10 ಹತ್ತದೆ. ನೀನು ಫೀಲ್ಡ್ ಅಲ್ಲ ಜನನ ಹೊಡೆದು ಬಜಾರಲ್ಲಿ ಹೆಸರು ಮೇಂಟೈನ್ ಮಾಡ್ತಾ ಇರ್ಬೋದು. ಆದ್ರೆ ನಾನ್ ನಿನ್ನ ನೋಡಿದ್ರೆ ನಿನ್ನನ್ನು ಸೇರಿಸಿ 11 ಜನ ನನ್ನ ಅಕೌಂಟಿಗೆ ಬೀಳ್ತಾರೆ. ಅವಾಗ ಬಜಾರಲ್ಲಿ ನನ್ನ ಹೆಸರು ಬೇಜಾರ್ ಮೇಂಟೈನ್ ಆಗುತ್ತೆ. ಇವೆಲ್ಲ ಬೇಕಾ ನಿನ್ಗೆ? ನೋಡು, ನೀನ್ ಈ ಜಾಗನ ಯಾವ ರೀತಿ ಪರ್ಚೇಸ್ ಮಾಡಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಈ ಜಾಗದ ಹಕ್ಕು ನಮ್ ಇಬ್ರೆಸ್ಸಲ್ಲೂ ಬುಕ್ ಆಗಿದೆ. ನೀನೇನಾದ್ರೂ ಹಿಂಗೆ ಕಮ್ಮಿ ಅಂತ ಇದ್ರೆ ಮಗನ ಇದೇ ಮಣ್ಣಲ್ಲಿ ಮುಚ್ಚಾಕ್ಬಿಡ್ತೀನಿ. ಇವನೇನೋ ಬೇಜಾನ್ ಬಿಲ್ಡಪ್ ಕೊಡ್ತಾವ್ನೆ. ಇವನ್ನ ಬ್ಯಾನ್ಸ್ ಬಿಡ್ರ. ಬರ್ರೋ ಬರ್ರೋ ಬರ್ರೋ. ನಿಂಗೇನು ಆಗಲ್ಲ ಕಣೋ. ಧೈರ್ಯವಾಗಿರೋ ಲೋಕಿ. ಲೋಕಿ, ನಿಂಗೇನು ಆಗಲ್ಲ ಕಣೋ.
ಎದುರ್ಕೊಂಬೇಡ, ಏನೂ ಆಗಲ್ಲ, ಧೈರ್ಯವಾಗಿರು. ಹಲೋ, ಪೊಲೀಸ್ ಸ್ಟೇಷನ್. ಏನಾಗಲ್ಲ, ಧೈರ್ಯವಾಗಿರೋ. ಮಗ ಬೇಗ ಬೇಗ ಬೇಗ. ಮಗ ಲುಕ್ಕಿ, ಏನು ಆಗಲ್ವೋ ಮಗ, ಧೈರ್ಯವಾಗಿರೋ. ಒಂದು ನಿಮಿಷ. ಏನು ನೋಡ ಜೈ, ನಾನ್ ಬದುಕ್ತೀನೋ ಅಲ್ವೋ ಗೊತ್ತಿಲ್ಲ. ಆ ಮೆಡ್ಡ ಗ್ಯಾಂಗ್ನವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಪ್ಲೀಸ್ ನನ್ನ ಹೆಂಡತಿ, ಮಗು, ತಾಯಿ ಕಾಪಾಡು. ಧೈರ್ಯವಾಗಿರೋ, ನಿನ್ಗೇನು ಆಗಲ್ಲ. ಪ್ಲೀಸ್ ಹೋಗೋ. ಸರಿ ಕಣೋ, ಹೋಗ್ತೀನಿ, ನೀನ್ ಎದ್ಕೊಂಬೇಡ. ಕಮಾನ್, ಓಟಿಂಗ್ ಶೂಟ್ ಮಾಡಿ. ಬನ್ನಿ ಬನ್ನಿ, ಹರಿಯಪ್, ಬನ್ನಿ ಬನ್ನಿ, ಫಾಸ್ಟ್ 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 ಫಾಸ್ಟ್. ಹಲೋ ಅಜಯ್ ಸರ್, ನಾನು ಮಧು, ಆಫೀಸಿಂದ. ಆ ಮಿಡ್ಡನ್ ಕಡೆಯವರು ಆಫೀಸಿನ ಹೋಗಿ ನಮಗೆಲ್ಲ ಹೊಡೆದು ಕೆಲವು ಡಾಕ್ಯುಮೆಂಟ್ಸ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಲೋಕೇಶ್ ಸರ್ನ ಶೂಟ್ ಮಾಡಿ ಸಾಯಿಸಕ್ ಟ್ರೈ ಮಾಡಿದ್ದು ನೀವೇ ಅಂತ ಆ ಮಿಡ್ಡನ್ ಕಡೆಯವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ನಿಮ್ಮನ್ನು ಹುಡುಕ್ತಿದ್ದಾರೆ. ಆದಷ್ಟು ಬೇಗ ಬೇಗ ಎಸ್ಕೇಪ್ ಆಗಿ. ಪಾಪ ಯಾರ್ದೋ ಮದ್ವೆ ಇರೋ ಹಾಗಿದೆ. ಅದ ಮಗಳೇ, ನಾವಿಲ್ಲಿ ಬರೋಕ್ ಮುಂಚೆ ನಮ್ಮ ಫ್ರೆಂಡು ಮಗನ ಮದುವೆ ಇದೆ ಅಂತ ಫೋನ್ ಮಾಡ್ಬಿಟ್ಟಿದ್ದ. ನಾವ್ ಹೇಗೋ ಬಂದಿದ್ದೀವಲ್ಲ, ಅಟೆಂಡ್ ಮಾಡ್ಬಿಟ್ಟು ಹೋಗೋಣ. ಡ್ರೈವರ್, ಲಗೇಜ್ ಲೇಕೆ आओ. जी साहब, ಬಾ. ನಮಸ್ತೆ. ಹಲೋ. ಹಲೋ ಅಂಕಲ್. ಹಾಯ್ ಅರುಂಧತಿ. ಹಾಯ್, ನೀವಿಲ್ಲಿ ನಿಮ್ದೇನಾ ಮ್ಯಾರೇಜು? ಹಾ. ಪಪ್ಪ ಫ್ರೆಂಡ್ ಮಗನ್ ಮದ್ವೆ ಅಂದ್ರು, ನಿಮ್ದು ಅಂತ ಯಾಕೆ ಹೇಳಿಲ್ಲ? ಯಾಕೆ ಪಾಪ? ಎನಿವೇ, ಐ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಎಲ್ಲಿ ನಿಮ್ ಫಿಯಾನ್ಸೆ? ಇಲ್ಲೇ ಇಲ್ಲೇ ಇರ್ತಾರೆ ಅಂತ ಗೊತ್ತು, ಈಗ ಎಲ್ಲಿದ್ದಾರೆ? ನನ್ನ ಎದುರಲ್ಲೇ. ಅಂದ್ರೆ ಎಲ್ಲೆಲ್ಲೋ ಯಾಕೆ ಹುಡುಕ್ತೀರಾ ನೀವೇ? ಆರ್ ಯು ಜೋಕಿಂಗ್? ಐ ಆಮ್ ಸೀರಿಯಸ್. ಏನಮ್ಮ ಇದು? ಏನೆಲ್ಲ ನಡೀತಾ ಇರೋದು? ಮಗಳೇ ಬಾ, ಮೊದಲು ಒಳಗಡೆ ಹೋಗೋಣ. ನಾನೆಲ್ಲ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಬಾ, ಎಲ್ಲ ಹೇಳ್ತೀನಿ. ಏನಿದು ಪಪ್ಪ? ತಗೋ, ಇದನ್ನೆಲ್ಲ ಉಟ್ಕೊಂಡು ಬೇಗ ರೆಡಿ ಆಗು. ಇಲ್ಲ, ನಾನು ಉಟ್ಕೊಳ್ಳಲ್ಲ. ನನಗ್ ದೇವಸ್ಥಾನ ಪುಣ್ಯಕ್ಷೇತ್ರ ಅಂತ ಹೇಳಿ ಕರ್ಕೊಂಡ್ ಬಂದು ಈಗ ಮದ್ವೆ ಅಂದ್ರೆ ಏನ್ ಅರ್ಥ? ನೋಡಮ್ಮ, ನಿನಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ನಾವು ಹೀಗೆ ಮಾಡ್ತೀವಿ. ಎಷ್ಟು ಧೈರ್ಯ ಇರಬೇಕು ನಿನಗೆ. ನಿನ್ನ ನೋಡಕ್ ಬಂದ ಹುಡುಗನಿಗೆ ನೀನ್ ನನಗಿಷ್ಟ ಇಲ್ಲ, ನಾನು ಬೇರೆ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಅವನು ಕಳಿಸ್ಬಿಟ್ಟಲ್ಲ. ಅಪ್ಪ ಅಮ್ಮ ಆಗಿ ನಮ್ಗೆ ಎಷ್ಟು ನೋವಾಗತ್ತೆ. ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ನಾನೇ ನಿಮ್ಗೆ ಇದನ್ನೆಲ್ಲ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಇದನ್ನೆಲ್ಲ ಮಾಡ್ತಿದ್ದೀರಾ. ನಾನ್ ಲವ್ ಮಾಡ್ತಿರೋ ಅಜಯ್ ತುಂಬಾ ಒಳ್ಳೆ ಹುಡುಗ ಪಾಪ. ಅವ್ರಿಲ್ದೆ ನಾನ್ ಬದುಕಲ್ಲ. ನಂಗೆ ಅಜಯ್ ಬೇಕು. ಪ್ಲೀಸ್ ಪಾಪ, ಈ ಮದ್ವೆ ನಿಲ್ಸಿ. ಅಮ್ಮ ಅರ್ಥ ಮಾಡ್ಕೋ. ಅರು, ನೀನ್ ನಮ್ಮನ್ನ ಅರ್ಥ ಮಾಡ್ಕೋ. ರೆಡಿ ಆಗು. ನೋಡ್ ಬರೀ, ಬ್ರಹ್ಮ ಬಂದ್ ಹೇಳಿದ್ರು ಈ ಮದುವೆ ನಿಲ್ಸಲ್ಲ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಕ್ಕ ಹಾಳಾಗಿರೋ ಎಷ್ಟು ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. 2 ದಿನ ಬೈಕು, 4 ದಿನ ಕಾಫಿ ಡೇ, 2 ಮಾರ್ನಿಂಗ್ ಶೋ, 3 ದಿನ ಶಾಪಿಂಗು, ಆಮೇಲೆ ಹ್ಯಾಂಗಿಂಗ್. ಇಷ್ಟು ತರ ನಿನ್ ಪ್ರೀತಿ? ನೋಡೋರು, ನನ್ಗಿರೋದು ನೀನೊಬ್ಳೆ ಪ್ರೀತಿ ಮಗಳು. ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಮುಖ್ಯ ಉದ್ದೇಶ. ಹಾಗಂತ ಮೋಸ ಮಾಡಿ ನನಗಿಷ್ಟ ಇಲ್ದರ ಹುಡುಗನ್ ಜೊತೆ ಮದ್ವೆ ಮಾಡಿಸಿ ಸಾಯೋವರೆಗೂ ನಾನ್ ಕೊರಗ್ತಾ ಇರೋದು ನಿಮಗ್ ಸಂತೋಷನಾ? ಹೇಳಿ ಪಾಪ. ಪ್ರೀತಿ ಮಾಡೋರೆಲ್ಲ ಹಾಳಾಗ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ ಪಾಪ? ನೋಡಿ, ಈ ಮದ್ವೆ ಸಾಧ್ಯ ಇಲ್ಲ. ನಿನ್ ಮಾತ್ ಕೇಳ್ತಾ ಇರೋದಕ್ಕೆ ಪುರ್ಸತ್ತಿಲ್ಲ. ಮುಹೂರ್ತ ಮೀರ್ ಹೋಗುತ್ತೆ. ನೋಡು ಮರಿ, ನೀನ್ ಈ ಮದುವೆ ಮಾಡ್ಕೋತೀಯ. ಹಠ ಮಾಡಿದ್ರೆ ಇದೇ ಪುಣ್ಯಕ್ಷೇತ್ರದಲ್ಲಿ ಅಪ್ಪ ಅಮ್ಮನ ತಿಥಿನೂ ನೀನೇ ಮಾಡ್ಬಿಟ್ಟು ಹೋಗ್ಬೇಕಾಗತ್ತೆ. ಹುಷಾರ್ ನೋಡು. ಅರು, ನಿನಗೆ ನಿನ್ ಸಂತೋಷನೇ ಮುಖ್ಯ ಆದ್ರೆ ನಿಂಗೆ ಇಷ್ಟ ಬಂದ ಹಾಗೆ ಮಾಡ್ಕೊ.
ಇಲ್ದೇ ಇದ್ರೆ ಸ್ವಲ್ಪ ನಮ್ಮ ಮಾತು ಕೇಳು. इसे रेडी करके लेके आइए. ठीक है मैडम. अब हम लोग भी तैयार हो जाएंगे. चले? अच्छा हम चलते हैं. हाँ चलो. ಇವನು ನಮ್ಮ ಅಕ್ಕನ ಮಗ ದುಬೈಲಿದ್ದಾನೆ. ನಮಸ್ತೆ ಸಾಬ್. ನಮಸ್ತೆ. ತುಂಬಾ ಬುದ್ಧಿವಂತ. एक मिनट जी. ए लड़की, तुमने मेरा कमरा साफ किया? जाओ जल्दी से आके मेरा कमरा साफ कर दो. ನೀನು ಒಂದು ಹೆಣ್ಣು. ಇಂಥ ಪರಿಸ್ಥಿತಿಲಿ ಒಂದು ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತೆ ಅಂತ ನಿನಗೂ ಗೊತ್ತಲ್ವಾ? ನಿರ್ಮಲವಾಗಿ ನೀನು ಹರಿತಾ ಇರೋ ಇಂಥ ಪುಣ್ಯವಾದ ಸ್ಥಳದಲ್ಲಿ ನನ್ನ ಪ್ರೀತಿನ ಕೊಂದು ಹಾಕ್ತಾ ಇದ್ದಾರೆ. ಸಪೋರ್ಟ್ ಮಾಡಕ್ ಯಾರು ಇಲ್ಲ. ನನಗ್ ನನ್ನ ಪ್ರೀತಿ ಬೇಕು, ನನ್ನ ಅಜಯ್ ಬೇಕು. ಯಾರೋ ಕಟ್ಟೋ ತಾಳಿಗೆ ನನ್ ಕೊರಳು ಕೊಡೋಕ್ಕಾಗಲ್ಲ. ನಿನ್ನಷ್ಟೇ ಪವಿತ್ರವಾದ ನನ್ನ ಈ ಪ್ರೀತಿ ಕಳಂಕವಾಗದೆ ನಿನ್ನ ಮಡ್ಲಲ್ಲಿ ಅಮರವಾಗ್ಲಿ. ಅಜಯ್, ಐ ಆಮ್ ವೆರಿ ಸಾರಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನೀನು ನನಗೆ ಸಿಗದೆ ಇದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ. ಈಗ ಮನೆಯವರಿಂದ ತಪ್ಪಿಸ್ಕೊಂಡ್ರು ಅವರೆಲ್ಲ ಸೇರಿ ಮತ್ತೆ ಅವ್ರ ಜೊತೆ ನನ್ನ ಮದುವೆ ಮಾಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಐ ಆಮ್ ಸಾರಿ. ನಾವೆಷ್ಟು ಹತ್ರ ಇದ್ರೂ ದೂರ ಇದ್ದಾಗೆ ಇತ್ತು. ಆದರೆ ನಮ್ಮಿಬ್ರು ಮನ್ಸುಗಳು ಮಾತ್ರ ಹತ್ರನೇ ಇತ್ತು. ದಿನ ಸನ್ರೈಸ್ನ ನೋಡೋ ಥರ ನಾನು ನಿನ್ನ ಕಾಲೇಜ್ನಲ್ಲಿ ನೋಡ್ತಾ ಇದ್ದೆ. ಕನ್ಸಲ್ಲಿ ಬರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಹತ್ರ ಹೇಳಬೇಕು ಅಂತ ಬರ್ತಾ ಇದ್ದೆ. ಆದರೆ ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ. ನಾನು ಪ್ರಪೋಸ್ ಮಾಡೋಕ್ಕೆ ಅಂತ ಬಂದ ಸಮಯದಲ್ಲಿ ನಿನ್ನ ಲೈಫ್ ಸೆಟ್ಲ್ ಆದಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ಸಮಯ ತಗೋತಾ ಇದ್ದೆ. ಆ ಸಮಯ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಆ ಸಮಯ ಬರೋಷ್ಟರಲ್ಲಿ ಸಂದರ್ಭನೇ ಬದಲಾಗೋಗಿತ್ತು. ನಾವಿಬ್ರು ಮತ್ತೆ ಸೇರೋದಕ್ಕೆ ಇಷ್ಟೊಂದು ಸಮಯನೇ ಬೇಕಾಯ್ತು. ಹೃದಯದಲ್ಲಿ ಒಬ್ರಿಗೊಬ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡು ಎಷ್ಟು ದುಃಖ ಅನ್ಭವಿಸಿದ್ವಿ ಅಲ್ವಾ? ಐ ಲವ್ ಯು ಅಜಯ್. ಅರು, ನಾವಿಬ್ರು ಇನ್ಯಾವತ್ತೂ ದೂರ ಆಗಲ್ಲ. ಐ ಟು ಲವ್ ಯು. ವಾವ್.
ಸೌತಲ್ಲಿ ಸೈಲೆಂಟಾಗಿ ಸ್ಟಾರ್ಟ್ ಆಗಿದ್ದು ನಿಮ್ಮ ಪ್ರೀತಿ ಎಲ್ಲ ಕ್ರಾಸಿಂಗ್ಗಳನ್ನು ಚೇಸ್ ಮಾಡಿ ನಾರ್ತ್ವರೆಗೂ ನಾನ್ ಸ್ಟಾಪ್ ಆಗಿ ಬಂದಿದೆ ಅಂದರೆ ಗ್ರೇಟ್, ರಿಯಲಿ ಗ್ರೇಟ್. ನೀನೇನಾ ಇವಳು ಮನ್ಸನ್ ಕದ್ದಿರೋ ಅಮರ ಪ್ರೇಮಿ? ಈ ಪ್ರೇಮಿನ ಅಮರ ಮಾಡಿ ಅವಳನ್ನ ಮಧುರವಾಗಿ ಕರ್ಕೊಂಡ್ಬಂದ್ರು. ಜಾವ್ ಏಯ್, ಅವ್ರಿಗೆ ಬೀರು ಬಿರಿಯಾನಿ ಕೊಡಿಸ್ಬಿಟ್ಟು ಕರ್ಕೊಂಡ್ ಬಂದಿರಿ, ಅವ್ರನ್ನ ವಾಪಸ್ ಕಳಿಸ್ಬಿಡು. ನಿನಗೋಸ್ಕರ ಪ್ರಾಣ ಕೊಡಂಗಿರ ಮುಂದೆ ಬರ ಕೇಳು. कुत्ते के औलाद खड़े खड़े देख क्या रहे हो? जाओ उठा के लेके आओ. क्या है लफड़ा कर मेरे साथ? ಈ ಪಾಪಿ ಸಾಯ್ಲಿ ಅಜಯ್. ನನ್ನ ನೋಡಕ್ ಬಂದಾಗ್ಲೂ ಹೀಗೆ ನಾಟಕ ಆಡ್ದ. ಪ್ಲಾನ್ ಮಾಡಿ ನಮ್ ತಂದೆ ತಾಯಿ ಕೈಲಿ ಮದ್ವೆನ ಅರೇಂಜ್ ಮಾಡಿಸ್ಕೊಂಡಿದ್ದಾನೆ ಇಡಿಯಟ್. ಅವನನ್ನ ಸಾಯಕ್ ಬಿಡು. ನಡಿ ನಾವ್ ಹೋಗೋಣ. ಹಂಗಲ್ಲಾರು ಬೇಡ. ಅರುಂಧತಿ ಪ್ಲೀಸ್ ಹೆಲ್ಪ್ ಮೀ. ಅರು ನೀನ್ ಬೇಕಾದ್ರೆ ಹೋಗು, ನನ್ ಪ್ರಾಣ ಉಳಿಸ್ಬಿಟ್ಟು ಹೋಗು ಪ್ಲೀಸ್. ಬದುಕೊಳ್ಳಿ ಬಿಡುವರು. ಮನುಷ್ಯ ಅಂದ್ರೆ ಮನುಷ್ಯತ್ವ ಇರ್ಬೇಕು. ಅವ್ನ್ ಮನುಷ್ಯ ಆದ್ರೆ ಮನುಷ್ಯತ್ವ ಮರೆಯಲ್ಲ. ಕೊಡು ಕೈ. ಹಿಡ್ಕೋ. ಥ್ಯಾಂಕ್ ಯು. ನಿನ್ನ ಅಜಯ್ ಅಂಬರ್ದಲ್ಲಿ ಅಮರ ಹೋಗ್ಬಿಟ್ಟ. ಇನ್ಮೇಲೆ ನಾನು ನಿನಗೆಲ್ಲ. ಹಾಗಾದ್ರೆ ನಿಮ್ಮನ್ನ ಶೂಟ್ ಮಾಡಿದ್ದು ಆ ಅಜಯ್ ಅಲ್ಲ ಅಂತೀರಾ? ಖಂಡಿತ ಇಲ್ಲ. ನನ್ನನ್ನು ಶೂಟ್ ಮಾಡಿದ್ದು ಆ ಮೆಡ್ಡಾನೆ. ಅವತ್ತಿನ ದಿವಸ ನಮ್ಮ ಹತ್ರ ಯಾವ್ದೇ ರೀತಿ ವೆಪನ್ಸು ಇರ್ಲಿಲ್ಲ ಸರ್. ಅಜಯ್ ಇರ್ಲಿಲ್ಲ ಅಂದಿದ್ರೆ ಅವತ್ತೇ ಅವ್ರು ನನ್ನನ್ನು ಮುಗಿಸ್ಬಿಟ್ರು ಅವರು. ಆಮೇಲೆ ಅಜಯ್ ನನ್ನ ಹಾಸ್ಪಿಟಲ್ ಕರ್ಕೊಂಬಂದು ಅಡ್ಮಿಟ್ ಮಾಡಿ ನನ್ನ ಫ್ಯಾಮಿಲಿನ ಕಾಪಾಡಿದ್ದು. ಇದ್ರಲ್ಲಿ ಅಜಯ್ದೇನು ತಪ್ಪಿಲ್ಲ. ಇದೆಲ್ಲ ಸುಳ್ಳು ಕಂಪ್ಲೇಂಟು ಸರ್. ಇನ್ಸ್ಪೆಕ್ಟರ್, ನನ್ನ ಮಗ ಎಲ್ಲೇ ಇದ್ರು ಆದಷ್ಟು ಬೇಗ ಹುಡುಕೊಡಿ. ಡೋಂಟ್ ವರಿ ಸರ್, ನಿಮ್ಮ ಮಗನ ಆದಷ್ಟು ಬೇಗ ಟ್ರೇಸ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. क्या हुआ? क्यों चिल्ला रहे हो? Hey, what happened?
Are you all right? अरुंधति। अरुंधति? वो अरुंधति कौन है? वो मेरा गर्लफ्रेंड है सर। मैं उससे बहुत प्यार करता हूँ। I want to see her. ನಾನು ಅವಳನ್ನ ಇವಾಗಲೇ ನೋಡ್ಬೇಕು। लव स्टोरी। हाँ डॉक्टर, मैं इधर कैसे आया? 2 दिन पहले आप नदी के किनारे पे बेहोश पड़े थे। कुछ लोग आपको देखकर यहाँ पे एडमिट करके गए हैं और आपका होश आने का इंतजार कर रहे थे। बेदा भाई, व्हाट्स योर नेम? अजय सर। सर प्लीज सर, आई नीड टू गो। हे अजय, रिलैक्स मैन। देखिए, आप इस वक्त बहुत घायल हैं और आपकी हालत बहुत खराब है। यू हैव टू टेक 1 वीक रेस्ट। सर प्लीज सर, मुझे इधर से जाना ही होगा। उसके बिना मैं जी नहीं सकता। प्लीज सर। मैं आपकी सिचुएशन समझ सकता हूँ। ओके, टेक केयर। थैंक यू सर, थैंक यू सो मच। ಓ ವಿಧಿಯೇ ನೋಡು ಪ್ರೇಮಿಗಳ ಪಾಡು, ಓ ವಿಧಿಯೇ ನೋಡು ಪ್ರೇಮಿಗಳ ಪಾಡು, ಎಲ್ಲೆಡೆಯೂ ನೋವಿನ ದಾರಿಗಳು, ಆದರೂ ಸಾಗುತ್ತಿವೆ ಪ್ರೀತಿಯ ಹೆಜ್ಜೆಗಳು. ಅರುಂಧತಿ ಎಲ್ಲಿ ಅಂತ ಹುಡ್ಕೋದು? ಫೋನ್ ಮಾಡಿದ್ರೆ ಕಾಸು. राम नाम सत्य है, राम नाम सत्य है, राम नाम सत्य है. ನೋವಿಗೂ ಸಾಲ ನೀಡುವ ಕಾಲ, ಪ್ರೇಮಿಯ ಬದುಕಲಿ ಬರಬಹುದು. ಏನ್ ಮಾಡೋದು ಇವಾಗ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ನಾನು ಅಜಯ್ ಅಂತ. ಅಜಯ್ ಅಂದ್ರೆ ನೀನೇನಾ? ನಾನೇ. ಅರುಂಧತಿಯಲ್ಲಿ? ಪ್ಲೀಸ್ ಆಂಟಿ, ನಾನು ಅರುಂಧತಿ ನೋಡ್ಲೇಬೇಕು. ನಿಮಗ್ ಕೈ ಮುಗಿತೀನಿ. ಎಲ್ಲಿದ್ದಾಳೆ ಅವಳು? ಯಾಕಾಂಟಿ, ಏನಾಯ್ತು? ನಿಮ್ಮಿಬ್ರನ್ ಬೇರೆ ಮಾಡಿದ ಪಾಪಕ್ಕೆ ಆ ದೇವ್ರು ನಮಗ್ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಅಂದ್ರೆ ನೀ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ಅರುಗ್ ನಾವು ವಿಲಾಸ್ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಬಿಟ್ವಿ. ಹಾಯ್ ಸ್ವೀಟ್ ಹಾರ್ಟ್, ವೆಲ್ಕಮ್ ಟು our ಪ್ಯಾಲೇಸ್. ಯೋರ್ ಕಿಂಗ್ ಇಸ್ ವೇಟಿಂಗ್ ಫಾರ್ ಯು. ನಾನು ನಿನ್ನನ್ನು ಮೊದಲನೇ ಸಲ ನೋಡಿದಾಗಲೇ ನಿನ್ನ ಬ್ಯೂಟಿಗೆ ಬೋಲ್ಡ್ ಆಗಿ ನೀನೇ ನನ್ನ ಹೀರೋಯಿನ್ ಅಂತ ಫಿಕ್ಸ್ ಆದೆ. ಆದ್ರೆ ನೀನ್ ನನ್ನ ಸೈಡ್ಗೆ ಕರೆದು ನಿನ್ನ ಸ್ಟೋರಿ ಹೇಳಿ ನನ್ನನ್ನು ವಿಲನ್ ಮಾಡಕ್ ಟ್ರೈ ಮಾಡಿದೆ. ಅದೇ ಸ್ಟೋರಿಗೆ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟು ನಾನ್ ಹೀರೋ ಆದೆ. ನನ್ನ ಲೈಫಲ್ಲಿ ನೀನು ಯಾವತ್ತಿದ್ರೂ ವಿಲನ್ನೇ. ನನ್ನ ಅಜಯ್ ಸತ್ತ ಕ್ಷಣನೇ ನಾನು ಸತ್ತೋದೆ. ಈ ಸಮಯದಲ್ಲಿ ಸಾವಿನ ಮಾತು ಯಾಕೆ ಆಡ್ತೀಯ? ನನ್ನ ಜೊತೆ ನೀನು ಸುಖವಾಗಿರ್ತೀಯ. ನನ್ನ ಜೊತೆ ನೀನು ಸುಖವಾಗಿರ್ತೀನಿ ಅನ್ನೋದು ನಿನ್ನ ಭ್ರಮೆ. ಇನ್ಮೇಲಿಂದ 24/7 ನೀನ್ ನನ್ನ ಜೊತೆಲಿ ಇರ್ಬೇಕು. ಇರ್ತೀಯಾ? ಎಲ್ರೂ ನೈಟ್ ಮಾತ್ರ ಕೌಂಟ್ ಮಾಡಿದ್ರೆ ನಾನ್ ಡೇ ಅಂಡ್ ನೈಟ್ ಎರಡನ್ನೂ ಕೌಂಟ್ ಮಾಡ್ತೀನಿ. ಈ ಫಸ್ಟ್ ನೈಟ್ ನ ಬೆಸ್ಟ್ ನೈಟ್ ಮಾಡ. ನೀನು ಮದುವೆ ಆಗಿರೋದು ಮಾನಸಿಕವಾಗಿ ಸತ್ತೋಗಿರೋ ಒಬ್ಬ ವಿಧವೇನಾ ಅನ್ನೋದು ನೆನಪಿರ್ಲಿ. ಮೂಡ್ನ ಡೈವರ್ಟ್ ಮಾಡಬೇಡ ಡಾರ್ಲಿಂಗ್. ಲೈಟ್ನ ಆಫ್ ಮಾಡ್ಲಾ ಅಥವಾ ಆನಲ್ಲೇ ಇರ್ಲಾ? ಡೋಂಟ್ ಟಚ್ ಮೀ. ಮುಟ್ಟಬೇಡ ನನ್ನನ್ನ. ಅರೇಂಜ್ಮೆಂಟ್ ಎಲ್ಲ ಸೂಪರ್ ಆಗಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ఇప్పుడు ఒప్పుకుంటే ఓకే, లేకపోతే రేపే. Dad!
ಏನಾಯ್ತು ಮಗಳೇ, ಏನಾಯ್ತು ಹೇಳಮ್ಮ, ಏನಾಯ್ತು? ಅಯ್ಯೋ ಮಾತಾಡ್ಬಿಟ್ಟ, ಏನಾಯ್ತು? ಪಪ್ಪ, ನಾನು ಅಜಯ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಅಜಯ್ನ ಇವ್ರು ಕೊಂದ್ಬಿಟ್ಟು ಅಜಯ್ ಇಲ್ದೆ ನಾನ್ ಬದುಕಲ್ಲ. ಅದಕ್ಕೆ ವಿಷ ಕೊಡ್ತಿದ್ದೀನಿ ಪಪ್ಪ. ಯಾಕಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟಾರು? ನೀವು ನನಗೆ ಆ ಚಿಕ್ಕ ವಯಸ್ಸಿಂದಾನು ನಾನೇನಾದ್ರು ಕೇಳಕ್ ಮುಂಚೆನೆ ತಂದು ಕೊಡ್ತಿದ್ರಿ. ಆದ್ರೆ ಇದೊಂದು ವಿಷಯದಲ್ಲಿ ಯಾಕೆ ಹಿಂಗ್ ಮಾಡ್ಬಿಟ್ರಿ ಪಪ್ಪ? ಅಜಯ್ ಬೇಕು, ನಾನು ಅಜಯ್ ಹತ್ರ ಹೋಗ್ತಾ ಇದ್ದೀನಿ. ಸಾರಿ ಪಪ್ಪ. ಅರುಣಲ್ಲಿ ನಾನು ಮುಖ ನೋಡ್ಬೇಕು. ಈಗ ತಾನೇ ಅರುಣ ಸಂಸ್ಕಾರಕ್ಕೆ ಅಂತ ತಗೊಂಡೋದ್ರು. राम नाम सत्य है, राम नाम सत्य है, राम नाम सत्य है, राम ಮುಖ ನೋಡ್ಬೇಕು ಬಿಡ್ರ.